ಹಲೋ ಗಾಯ್ಸ್, ನಾನು ನಿಮ್ಮ ಅಭಿ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಅಭ್ಯಾಸ್ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಗತ್ತಿನ ಅದ್ಭುತ ರಹಸ್ಯಗಳನ್ನು ತೆರೆದಿಡುವ ಏಕೈಕ ಯೂಟ್ಯೂಬ್ ಚಾನಲ್. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾವು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನಿಮಗೆ ಜಗತ್ತಿನ ಅದ್ಭುತ ರಹಸ್ಯಗಳನ್ನು ಹೇಳುವ ಈ ಚಾನಲ್ನಲ್ಲಿ ನೀವು ನಮಗೆ ಸದಾ ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವುದಾದರೂ ಮಾಹಿತಿ ಬೇಕಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಕಮೆಂಟ್ಗೂ ವಿಡಿಯೋಗಳನ್ನು ಮಾಡಿ ಹಾಕುತ್ತೇವೆ. ನಾವಿವತ್ತು ಮಾತಾಡ್ತಿರುವಂಥ ವಿಷಯ ಏನಂದರೆ, ವಾಟ್ ಈಸ್ ಬಿಸ್ನೆಸ್. ಬಿಸ್ನೆಸ್ ಎಂದರೆ ಏನು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿರುತ್ತದೆ. ಹಾಗಾಗಿ ಬಿಸ್ನೆಸ್ ಅಂದರೆ ಏನು ಅನ್ನೋದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ವಿಡಿಯೋ ಸರಿ ಅನಿಸಿದರೆ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ನೀಡಬೇಕೆಂದು ಬಯಸುತ್ತೇನೆ. ಏನಪ್ಪ ಎಕ್ಸಾಂಪಲ್ ಅಂದರೆ, ಬಿಸ್ನೆಸ್. ವಾಟ್ ಈಸ್ ಬಿಸ್ನೆಸ್? ಬಿಸ್ನೆಸ್ ಅಂದರೆ ಒಂದು ದೊಡ್ಡ ಸಮುದ್ರ. ಅದರ ಬಗ್ಗೆ ತಿಳಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಅದನ್ನು ಅರಿತುಕೊಳ್ಳುವುದು ಅಸಾಧ್ಯವಾದ ಮಾತು. ಆದರೂ ನಾನು ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸರಿ ಇದ್ದರೆ ಸಪೋರ್ಟ್ ಮಾಡಿ, ಹಾಗೆ ತಪ್ಪಿದ್ದರೆ ಕ್ಷಮೆ ಇರಲಿ. ವಾಟ್ ಈಸ್ ಬಿಸ್ನೆಸ್? ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ಹೇಳಲು ಬಯಸುತ್ತೇನೆ. ಎಕ್ಸಾಂಪಲ್, ಒಂದು ಬಿಸ್ನೆಸ್ ಪ್ರತಿನಿತ್ಯ ಯೂಸ್ ಮಾಡುವಂಥ ಒಂದು ವಸ್ತುವನ್ನು ತೆಗೆದುಕೊಳ್ಳೋಣ. ಆ ವಸ್ತು ಯಾವುದಂದರೆ ಶಾಂಪು. ಶಾಂಪು ಯಾಕೆ ಯೂಸ್ ಮಾಡ್ತಾರೆ? ಶಾಂಪು ಯೂಸ್ ಮಾಡೋದು ಕೂದಲು ಉದ್ದು ಬರಲಿ, ಚೆನ್ನಾಗಿ ಕಾಣಲಿ, ಹೊಳಪಿರಲಿ, ಡ್ಯಾಂಡ್ರಫ್ ಆಗಬಾರ್ದು, ಈ ರೀತಿ ಎಲ್ಲ ಶಾಂಪೂನ ಯೂಸ್ ಮಾಡ್ತಾರೆ. ಶಾಂಪು ಬರೋಕ್ಕಿಂತ ಮುಂಚೆ ಏನು ಯೂಸ್ ಮಾಡ್ತಾಯಿದ್ರು? ಆಯುರ್ವೇದಿಕ್ ಯೂಸ್ ಮಾಡ್ತಾಯಿದ್ರು. ಜನರು ಸೀಗೆಕಾಯಿನ ಯೂಸ್ ಮಾಡ್ತಾಯಿದ್ರು. ಅದನ್ನು ಯೂಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಿಂದ ಹೆಲ್ತ್ ಇಶ್ಯೂ ಆಗ್ತಾ ಇರಲಿಲ್ಲ. ಈಗ ಅದನ್ನೇ ಯೂಸ್ ಮಾಡಲಿಕ್ಕೆ ಶಾಂಪು ಅಂತ ಬಿಟ್ಟಿದ್ದಾರೆ. ಇದು ಒಂದು ದೊಡ್ಡ ಬಿಸ್ನೆಸ್. ₹1 ಶಾಂಪು ಮಾರಲಿಕ್ಕೆ ಕೋಟ್ಯಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಈ ಬಿಸ್ನೆಸ್ ಯಾರಿಗೂ ಅರ್ಥ ಆಗಲ್ಲ. ಯಾಕಂದರೆ ಪ್ರತಿದಿನ ನಾವು ಶಾಂಪು ಯೂಸ್ ಮಾಡ್ತೀವಿ. ಒಂದು ಗಾಡಿ ತೊಳಿಲಿಕ್ಕೆ ಯೂಸ್ ಮಾಡ್ತೀವಿ, ಮನುಷ್ಯರು ಯೂಸ್ ಮಾಡ್ತೀವಿ, ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಶಾಂಪು ಯೂಸ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ, ಸ್ವಚ್ಛ ಇರುತ್ತೆ, ಹೊಳಪು ಇರುತ್ತೆ, ಕೂದಲು ಎಲ್ಲ ಚೆನ್ನಾಗಿ ಬರ್ತಾವಂತ ಯೂಸ್ ಮಾಡ್ತೀವಿ. ಇದು ಒಂದು ಬಿಸ್ನೆಸ್. ಶಾಂಪು ಯೂಸ್ ಮಾಡೋದ್ರಿಂದ ಕೂದಲು ಉದ್ದು ಬರುತ್ತೆ ಅಂತ ಎಲ್ಲರೂ ಶಾಂಪು ಯೂಸ್ ಮಾಡ್ತೀವಿ. ಶಾಂಪು ಯೂಸ್ ಮಾಡ್ತಾ ಏನಾಗುತ್ತೆ, ಕೆಲವೊಂದು ದಿನ ಆದಮೇಲೆ ಶಾಂಪು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದ್ರಕ್ಕೆ ನಿಂದಿರುತ್ತೆ. ಕೂದಲು ಉದುರ್ತಾ ಏನಾಗುತ್ತೆ, ನೆಕ್ಸ್ಟ್ ನಮಗೆ ಕೊಡ್ತಾರೆ ಕೂದಲು ಉದುರದೇ ಇರುವಂಥ ಒಂದು ಶಾಂಪು ಕೊಡ್ತಾರೆ. ಕೂದಲು ಉದುರದೇ ಇರುವಂಥ ಶಾಂಪು ಅಂದರೆ ಹೆಂಗೆ? ಕೂದಲು ಉದುರದೇ ಇರೋ ಶಾಂಪು ಅಂದರೆ ಮತ್ತು ಅದಕ್ಕೆ ಇದಕ್ಕಿಂತ ಜಾಸ್ತಿ ರೇಟ್. ₹1 ಶಾಂಪು ನಾವು ಯೂಸ್ ಮಾಡಿದ್ದಕ್ಕೆ ನೆಕ್ಸ್ಟ್ ₹100 ಶಾಂಪು ಯೂಸ್ ಮಾಡೋದು ಬರುತ್ತೆ. ಈ ಶಾಂಪು ಯೂಸ್ ಮಾಡೋಕ್ಕಿಂತ ಕೂದಲು ಉದುರೋದು ನಿಂದಿರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ₹1 ಶಾಂಪು ಯೂಸ್ ಮಾಡ್ಕೊತ ಬಂದಿರ್ತೀವಿ, ಆಮೇಲೆ ₹100 ಕೊಟ್ಟು ಕೂದಲು ಉದುರದೇ ಇರೋ ಶಾಂಪು ಅಂತ ಯೂಸ್ ಮಾಡ್ತೀವಿ. ಕೂದಲು ಉದುರದೇ ಇರೋವಂಥ ಶಾಂಪು ಯೂಸ್ ಮಾಡೋದ್ರಿಂದ ಕೆಲವೊಂದಿಷ್ಟು ದಿನ ಆದಮೇಲೆ ಕೂದಲು ಉದುರೋದು ನಿಂದಿರುತ್ತೆ. ಅದೇ ರೀತಿ ಕೂದಲು ಉದುರೋದು ನಿಂತಂತ ನಾವು ಮತ್ತೆ ಶಾಂಪು ಯೂಸ್ ಮಾಡೋಕ್ಕೆ ಚಾಲೂ ಮಾಡ್ತೀವಿ. ಕೂದಲು ಉದುರೋದು ನಿಂತು ಶಾಂಪು ಯೂಸ್ ಮಾಡ್ತಾಯಿದ್ವಿ, ಎಲ್ಲ ಚೆನ್ನಾಗೇ ಇತ್ತು. ಅದಾದಮೇಲೆ ಏನಾಗುತ್ತೆ, ಕೂದಲು ಜಾಸ್ತಿ ಉದ್ರಿ ತಲೆ ಬೋಳಾಗ್ಬಿಡುತ್ತೆ. ತಲೆ ಬೋಳಾದ್ಬಿಟ್ಲೆ ಏನು ಮಾಡ್ತೀರಿ, ಮತ್ತು ಅದಕ್ಕೊಂದು ಬಿಸ್ನೆಸ್. ಅದು ಒಂದು ಬಿಸ್ನೆಸ್. ತಲೆ ಕೂದಲು ಉದುರ್ತಾ ಇದ್ದಾವಂತ ಅದಕ್ಕೊಂದು ಟ್ರೀಟ್ಮೆಂಟ್ ತೊಗೊತೀರಿ. ಹಾಗೆ ಟ್ರೀಟ್ಮೆಂಟ್ ತೊಗೊತ ಎಲ್ಲಿ ಮಟ್ಟ ಆಗುತ್ತೆ ಅಲ್ಲಿ ಮಟ್ಟ ಟ್ರೀಟ್ಮೆಂಟ್ ಮಾಡ್ತೀರಿ. ಎಲ್ಲ ಟ್ರೀಟ್ಮೆಂಟ್ ಆದಮೇಲೂ ಕೂದಲು ಉದುರೋದು ಚಾಲೂ ಇತ್ತು ಅಂದರೆ ಮತ್ತೇನು ಮಾಡ್ತೀರಿ, ಪರ್ಮನೆಂಟ್ ಸೊಲ್ಯೂಷನ್ ಅಂತಂದು ವಿಗ್ಗಿಗೆ ಹೋಗ್ತೀರಿ. ಪೂರ್ತಿ ಕೂದಲು ಉದ್ರಿಂದ ಮೇಲೆ ವಿಗ್ಗಿಗೆ ಹೋಗಿ ನಿಂದಿರ್ತೀರಿ. ವಿಗ್ ಹಾಕ್ಕೊತೀರಿ, ಅಲ್ಲಿಗೆ ನಮ್ಮ ಕೂದಲಿನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅಲ್ಲಿ ಮಟ್ಟ ಅಂದ್ರೆ ಎಷ್ಟು ಬಿಸ್ನೆಸ್ ಮ್ಯಾನ್ಸ್ ನಿಮ್ಮ ಕಡೆಯಿಂದ ಅರ್ನ್ ಮಾಡಿರ್ತಾರೆ. ಶಾಂಪೂ ಯೂಸ್ ಮಾಡ್ತೀರಿ, ಅದಾದಮೇಲೆ ಕೂದಲು ಉದುರೋ ಶಾಂಪು ಯೂಸ್ ಮಾಡ್ತೀರಿ, ಅದಾದಮೇಲೆ ಹೇರ್ ಪ್ಲಾಂಟೇಷನ್ನು, ಟ್ರೀಟ್ಮೆಂಟು, ಅದು ಇದು ಅಂತ ಡಾಕ್ಟರ್ಸ್ಗೂ ಲಾಭ ಮಾಡ್ತೀರಿ. ಇದೇ ರೀತಿ ಮಾಡ್ತಾ ಲಾಸ್ಟಿಗೆ ವಿಗ್ಗಿಗೆ ಬರ್ತೀರಿ. ವಿಗ್ಗೂ ಕಮ್ಮಿನಾ, 20-30 ಸಾವಿರ ರೂಪಾಯಿ ಇಲ್ಲ ಬರೋದಿಲ್ಲ. 20-30 ಸಾವಿರ ಕೊಟ್ಟು ಒಂದು ವಿಗ್ ತೊಗೊಂಡು ಕುಂದಿರ್ತೀರಿ.
ಲಾಸ್ಟಿಗೆ ನಮ್ಮ ಆಪ್ಷನ್ ವಿಗ್. ಇಲ್ಲಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಯಾವ ಪ್ರಾಡಕ್ಟ್ ಬೇಕು, ಏನಾಯ್ತು ಏನಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದೇನು ಶಾಂಪೂ ಅಷ್ಟೇ ಯೂಸ್ ಮಾಡಂತೀವಿ ನಮ್ಮ ಕೂದಲು ಚೆನ್ನಾಗಿರಲಿ ಅಂತಂದು. ಶಾಂಪೂ ಕಂಪ್ನಿ ಬೆಳೀತು. ಶಾಂಪೂ ಆದಮೇಲೆ ಕೂದಲು ಉದ್ರಂತಿದ್ದಂತ ಕೂದಲು ಉದುರು ಅಂತ ಎಣ್ಣೆ ಶಾಂಪೂ ಅದೆಲ್ಲ ಬಿಸ್ನೆಸ್ ಇಂಡಸ್ಟ್ರಿ ಬೆಳೀತು. ಅದಾದಮೇಲೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟರು, ಅವರು ದುಡ್ಕೊಂಡ್ರು. ಅವ್ರು ಆದಮೇಲೆ ವಿಗ್ನವರು ಅವರು ದುಡ್ಕೊಂಡ್ರು. ಇಷ್ಟೆಲ್ಲ ಬಿಸ್ನೆಸ್ ನಾವು ಯೂಸ್ ಮಾಡೋ ಒಂದು ಸಣ್ಣ ಶಾಂಪೂಯಿಂದ ಆಗುತ್ತೆ. ನಮ್ಗೆ ಗೊತ್ತಿರೋಂಗಿಲ್ಲ ಇಂಥ ಶಾಂಪೂ ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು. ಈ ರೀತಿ ನಮಗೆ ನೀಡೇ ಇರೋಂಗಿಲ್ಲ ಅಂಥ ಪ್ರಾಡಕ್ಟನ್ನ ಮಾರ್ಕೆಟಿಗೆ ಬಿಡ್ತಾರೆ. ಅದನ್ನು ಯೂಸ್ ಮಾಡ್ತಾ 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 ನಮ್ಮ ಲೈಫ್ ನಾವು ಹಾಳು ಮಾಡ್ಕೊಳ್ತೀವಿ. ಬಿಸ್ನೆಸ್ ಅಂದರೆ ಕಸ್ಟಮರಿಗೆ ಏನು ಬೇಕು ಅದನ್ನು ನಾವು ಉತ್ಪಾದನೆ ಮಾಡೋದಲ್ಲ. ನಾವೇನು ಉತ್ಪಾದನೆ ಮಾಡ್ತೀವಿ ಅದನ್ನು ಕಸ್ಟಮರ್ ಯೂಸ್ ಮಾಡೋ ಥರ ಮಾಡೋದು, ಅಷ್ಟೇ ಬಿಸ್ನೆಸ್. ಈ ವಿಡಿಯೋದಿಂದ ನಿಮ್ಗೆ ಏನಾರ ಅರ್ಥ ಆಗೈತಿ ಅಂತ ನಾನು ತಿಳ್ಕೊತೀನಿ. ಏನಾರು ಇದ್ರೊಳಗೆ ತಪ್ಪಿದ್ರೆ ಹೇಳ್ರಿ. ಬಿಸ್ನೆಸ್ ಅಂತಂದರೆ ಕಸ್ಟಮರ್ಗೆ ಏನು ನೀಡ್ ಐತಿ ಅದನ್ನು ನಾವು ಪ್ರೊವೈಡ್ ಮಾಡೋದಲ್ಲ. ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದು ಕಸ್ಟಮರಿಗೆ ರೀಚ್ ಆಗೋ ಥರ ಮಾಡೋದು, ಇದೇ ಬಿಸ್ನೆಸ್. ಇದನ್ನು ಅರ್ಥ ಮಾಡ್ಕೊಂಡು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ನಿಮ್ಮ ಕೈಯಾಗೈತಿ, ಯೋಚನೆ ಮಾಡಿ ಸರಿಯಾದ ದಾರಿಯನ್ನು ಆರಿಸ್ಕೊರಿ. ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.